ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಬರ್ಡೇ ಹಿಂದಿನ ದಿನ ಒಂದು ಸ್ವಲ್ಪ ಫಂಕ್ಷನ್ನು ಸಹ ಇತ್ತು. ನಮ್ಮ ಚಿಕ್ಕತ್ತೆ ಮಗಳದ್ದು ಪಾಪದ ಮುಡಿ ಕೊಡೋ ಶಾಸ್ತ್ರ ಇತ್ತು. ಅಷ್ಟೊಂದು ಹಿಂಸೆ ಹೇಳೋಗಿದ್ರು. ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಸಹ ಹೋಗ್ತಾ ಇದ್ವಿ. ನಾನಿವತ್ತು ಟಿಫನ್ಗೆ ರೊಟ್ಟಿ ಹಾಕ್ಕೊಂಡು ಪಾಪಗೆ ಸರಿ ಎಲ್ಲ ಮಾಡಿಕೊಂಡು ಪಾಪಗೂ ಸಹ ಊಟ ಮಾಡಿಸಿ ಹೋಗ್ತಾ ಇದ್ವಿ. ನನ್ನ ಡ್ರೆಸ್ ಹೇಗಿದೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ. ದೇವಸ್ಥಾನಕ್ಕೆಲ್ಲ ಹೋದ್ವಿ, ಮಳಲಿ ದೇವಸ್ಥಾನ ಅಂತ. ಅಲ್ಲಿಗೆ ಹೋಗಿದ್ದ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಒಳಗಡೆ ಹೋದರೆ ತುಂಬಾ ರಶ್ ಇತ್ತು ಮಾತ್ರ. ಅದಕ್ಕೆ ಗಂಧ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಹೊರಗಡೆನೇ ಪೂಜೆ ಮಾಡಿಕೊಂಡು ಒಳಗಡೆ ದೇವ್ರು ನೋಡ್ಕೊಂಡು ಬರೋಣ ಅಂತಲೇ ಸಹ ಹೋಗ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು ದೇವ್ರು ನೋಡೋಕ್ಕೆ. ನಾನು ಆಚೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಊಟ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ನೈಟ್ ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರು. 12:15 ಅವರು ಸಹ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು 12:15 ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ಆವಾಗ ಬಂದು ನಾನು ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದೆ. ಪಾಪನೂ ಸಹ ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದರು. ಡೋರ್ ತಟ್ತಾ ಪಾಪನೂ ಸಹ ಎದ್ಬಿಡ್ತಾರೆ, ಸ್ವಲ್ಪನೂ ಸೌಂಡ್ ಆಗೋಂಗಿಲ್ಲ ಅವ್ರಿಗೆ. ನನಗೆ ಹೊರಗಡೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಆಗೋದಿಲ್ಲ. ಈ ಮನೇಲಿ ಚಿಕ್ಕ ಬಿಡ್ತಂಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರ ಜೊತೆ ಎಲ್ಲ. ಏನೋ ಒಂಥರ ತುಂಬಾ ಖುಷಿ ಆಗ್ತಾಯಿತ್ತು ಚಿಕ್ಕ ಬಿಡ್ತಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಇವತ್ತು ಗಿಫ್ಟ್ ಏನು ಕೊಟ್ಟರು ಅಂದರೆ ನನಗೊಂದು ಸ್ಯಾರಿನ ತೊಗೊಂಬಂದಿದ್ರು. ಅದು ಸಹ ತುಂಬಾ ಚೆನ್ನಾಗಿತ್ತು. ಅವ್ರು ಇಷ್ಟಪಟ್ಟು ತಂದಿರೋ ಸ್ಯಾರಿನ ನಾವು ಚೆನ್ನಾಗಿಲ್ಲ ಅಂದರೆ ಅವರು ಸಹ ಬೇಜಾರು ಮಾಡ್ಕೊತಾರಲ್ಲ ಅಂತ ಚೆನ್ನಾಗಿತ್ತು. ಆಲ್ಮೋಸ್ಟು 1000 ಕೊಟ್ಟು ತೊಗೊಂಬಂದಿದ್ರು. ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಫೋಟೋಸ್ ಎಲ್ಲ ತಗೊತಾ ಇದ್ವಿ. ಪಾಪು ಜೊತೆ ಎಲ್ಲ ನಿಂತ್ಕೊಂಡು ಪಾಪು ಮಂಜು ಮಾಡ್ತಾಯಿದ್ರು ಕಣ್ಣ. ಸೀರೆನ ಸಹ ಕೊಡಿಸಿದ್ರು, ಅದನ್ನು ಸಹ ನಾನು ಫೋಟೋನ ಆ್ಯಡ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್.